ಹೆಚ್ಚಾಗುವಂಥ ದಿನಗಳು ಸಮೀಪ ಬಂದು ಅಂತ ಹೇಳಬೇಕಾಗ್ಯದ. ಆ ದಿಶೆಯಲ್ಲಿ ಇವತ್ತು ನಾವೆಲ್ಲರೂ ಕುತೂಹಲಿತರಾಗಿದ್ದೀವಿ. ನಾವು ನೋಡೋಣ ಸಾಯಂಕಾಲದಾಗ ಏನು ಡೆವಲಪ್ ಆಗ್ತದೆ, ಏನು ಎಂತು ಅದು ಸಾಯಂಕಾಲ ಮಂದಿಗೆ ಮತ್ತೆ ಚರ್ಚೆ ಮಾಡೋಣ. ಅದು ಯಾವ ರೀತಿ ಆಗ್ಬೋದು, ದೂರದಾರನ ಪರನ ದೂರದಾರನ ವಿರೋಧನ ಸಿಗದೆ ಹೋದರೆ ದೂರದಾರನ ಮೇಲೆ ಇನ್ನಷ್ಟು ಎನ್ಕ್ವೈರಿಗಳು ಮತ್ತೇನು ಎಲ್ಲ ಶುರು ಆಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ದೂರದಾರನಿಗೆ ಇವತ್ತಿನ ದಿನ ಪರೀಕ್ಷಾ ದಿನ, ಅದೇ ಕಾಲಕ್ಕೆ ಅಧರ್ಮೀಯರಿಗೂ ಸಹಿತ ಒಂದು ಈ ದಿನ ಪರೀಕ್ಷಾ ದಿನ. ಹೀಗಾಗಿ SIT ಇದಕ್ಕೂ ಕೂಡ ಇವತ್ತು ಕುತೂಹಲದ SIT ಅವರಿಗೂ ಅಲ್ಲಿ ಅಧಿಕಾರಿಗಳಿಗೂ ಏನಾದರೂ ಮಾಡಬೇಕು ನಾವು ಅಂತೇಳಿ. ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ ದೇಶ ತುಂಬ, ವಿಶ್ವದ ಕಣ್ಣೆಲ್ಲ ಅಲ್ಲೇ ಅದ. ಅವ್ರಿಗೂ ಇವತ್ತು ಹೌದಪ್ಪ ಒಂದು ನ್ಯಾಯ ಒದಗಿಸ್ಕೊಳ್ಳುವಂಥ ಸಂದರ್ಭಕ್ಕೆ ಬಂದಂಥ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅನ್ನಿಸ್ತಾ ಇದೆ. ಅದರಲ್ಲೂ ನಮ್ಮ ಭೀಮನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರಂತೂ ನಿಶ್ಚಿತವಾಗಿ 9ನೇ ಈ ಪಾಯಿಂಟ್ನಲ್ಲೇ ಅನ್ಯಾಯಕ್ಕೊಳಗಾದಂಥ ಜೀವಗಳ ಎಲುಬುಗಳು ಅಥವಾ ಸ್ಕ್ಯಾಲೆಟನ್ ಅಥವಾ ಮತ್ತೇನೋ ದೊರೆತವನು ನಂಬುಗೆಯಿಂದ ಈ ಮಾತನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಆದರೆ ಎಲ್ಲರೂ ಒಂದು ತಿಳ್ಕೊಬೇಕಾಗಿದೆ, ಎಲ್ಲರಿಗೂ ದೊಡ್ಡದು ಸತ್ಯ ಮತ್ತು ಅನ್ಯಾಯ ವಿರುದ್ಧ ಹೋರಾಟ ಮಾಡುವಂಥದ್ದು. ಆ ಕೆಲಸವನ್ನು ಮಾಡೋದು ಬಹಳ ಮಹತ್ವದ ಅನ್ನೋದು ಎಲ್ಲರೂ ತಿಳ್ಕೊಂಡು ಹೋಗ್ಬೇಕಾಗಿದೆ. ಇದರ ಅರ್ಥ ಯಾರು ಅಪರಾಧಿ ಅಲ್ಲ, ಯಾರು ನಿರಪರಾಧಿನೂ ಅಲ್ಲ. ಅದಕ್ಕೆ ತನಿಖೆ ಅನ್ನುವಂಥದ್ದು ಅದು ಸಾಬೀತು ಮಾಡುವಂಥದ್ದು ಅಂತ ಹೇಳ್ತಾ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ನಮಗೆ ಅನಿಸಿದ ಕೆಲವು ಮಾತುಗಳು ನಿಮ್ಮೊಂದಿಗೆ ಹಂಚಿಕೊಂಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥಾತ್ ಚಿತ್ರ ಸತ್ಯದ ಕೈಗಳೇ ವಂದನೆಗಳು.